ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ 33ನೇ ಅಂತರ ಮಹಾವಿದ್ಯಾಲಯಗಳ ಯುವ ಜನೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯವು ಯುವ ಜನೋತ್ಸವವನ್ನು ಸಂಘಟಿಸಲಿದೆ. ನಗಾರಿ ಬಾರಿಸುವ ಮೂಲಕ ಉದ್ಘಾಟಿಸಿದ ಚೇತನ್ ಕುಮಾರ್ ನಾಯಕ್, ಆಕಾಶವಾಣಿಯ ನಿವೃತ್ತ ಉಪ ಮಹಾನಿರ್ದೇಶಕರು, ಇತರ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಯುವ ಜನತೆಯು ಜೀವನದಲ್ಲಿ ನಿರ್ದಿಷ್ಟ ಗುರುವನ್ನ ಹೊಂದಿರಬೇಕು. ಪಠ್ಯೇತರ ಚಟುವಟಿಕೆಗಳಾದ ನೃತ್ಯ, ಸಂಗೀತ, ವಿವಿಧ ಕಲೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಈ ವಿದ್ಯೆಗಳು ಅವರಿಗೆ ಜೀವನದ ಪಾಠ ನೀಡುವುದಲ್ಲದೆ ಒಬ್ಬ ಒಳ್ಳೆಯ ನಾಗರಿಕನಾಗಿ ಬೆಳೆಯಲು ಉತ್ಸಾಹ ನೀಡುತ್ತದೆ ಎಂದು ಹೇಳಿದರು. ಜಾನಪದ ಗೀತೆಯೊಂದಿಗೆ ಯುವ ಜನರಲ್ಲಿ ಸಾಂಸ್ಕೃತಿಕ, ಕಲಾತ್ಮಕ ಆಸಕ್ತಿಯನ್ನು ಹುರಿದುಂಬಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿ ಕಲ್ಯಾಣ ವಿದ್ಯಾಧಿಕಾರಿಗಳಾದ ಡಾ ಸರೋಜಿನಿ ಕರ್ಕಂಡವರ್ ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಯುವ ಜನತೆಯ ಸ್ಫೂರ್ತಿಯಾದ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಯುವ ಸಪ್ತಾಹ ಎಂದು ಆಚರಿಸುವುದಲ್ಲದೆ ನಮ್ಮ ದೇಶದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಯುವ ಜನತೆಯನ್ನು ಪ್ರೋತ್ಸಾಹಿಸಲು ವಿವಿಧ ವಲಯಗಳಲ್ಲಿ ಯುವ ಜನೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ನೃತ್ಯ, ಸಂಗೀತ, ನಾಟಕ, ಲಲಿತ ಕಲೆಗಳು, ಸಾಹಿತ್ಯಿಕ ಕಲೆಗಳು ಹಾಗೂ ರಂಗೋಲಿಗಳಂತಹ ಮುಂತಾದ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗುತ್ತದೆ. ಇನ್ನು ಕೃಷಿ ವಿಶ್ವವಿದ್ಯಾಲಯದ ವಿವಿಧ ಮಹಾವಿದ್ಯಾಲಯಗಳಿಂದ 7 ತಂಡಗಳು 30 ಸ್ಪರ್ಧೆಗಳಲ್ಲಿ ಭಾಗವಹಿಸಲಿವೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾ ಪಿಎಲ್ ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ವಹಿಸಿದ್ದರು. ಡಾ ಪಿಯು ಕೃಷ್ಣರಾಜ್, ವಿದ್ಯಾಧಿಕಾರಿಗಳು, ವ್ಯವಸ್ಥಾಪನಾ ಮಂಡಳಿ ಸದಸ್ಯರುಗಳಾದ ಶ್ರೀನಿವಾಸ್ ಕೊಟ್ಯಾನ್, ಪಾರ್ವತಿ ಕುರ್ಲೆ, ರವಿಕುಮಾರ್ ಮಾಳಿಗೇರ್ ಹಾಗೂ ವೀರನಗೌಡ ಪೊಲೀಸ್ ಗೌಡರ್ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡ ಗೌರವಾನ್ವಿತ ಆಹ್ವಾನಿತರಾಗಿ ಆಗಮಿಸಿದರು. ಡಾ ವಿಆರ್ ಕಿರೇಸೂರ್, ಶಿಕ್ಷಣ ನಿರ್ದೇಶಕರು, ಡಾ ಐಕೆ ಕಾಳಪ್ಪನವರ್, ವಿದ್ಯಾಧಿಕಾರಿಗಳು, ಡಾ ಭೀಮಪ್ಪ ಎ, ವಿದ್ಯಾಧಿಕಾರಿಗಳು, ವಿಜಯಪುರ ಮತ್ತು ಡಾ ಜೆಎಸ್ ಹಿಳ್ಳಿ, ವಿದ್ಯಾಧಿಕಾರಿಗಳು, ಕೃಷಿ ವಿಶ್ವವಿದ್ಯಾಲಯ ಹನುಮನಮಟ್ಟಿ ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವವಿದ್ಯಾಲಯ ಧಾರವಾಡದ 33ನೇ ಅಂತರ ಮಹಾವಿದ್ಯಾಲಯಗಳ ಯುವ ಜನೋತ್ಸವ 2ನೇ ದಿನದ ವಿವಿಧ ಸ್ಪರ್ಧೆಗಳು ಜರುಗಿದವು. ಶಾಸ್ತ್ರೀಯ ನೃತ್ಯ ಹಾಗೂ ಸಮೂಹ ನೃತ್ಯ ಸ್ಪರ್ಧೆಗಳು ನಡೆದು ಎಲ್ಲರ ಮನಸೆಳೆದವು. ಭಾಗವಹಿಸಿದಂತ 7 ತಂಡಗಳು ವೀರಗಾಸೆ, ಬಂಜಾರ, ಡೊಳ್ಳು ಕುಣಿತ, ಕಂಸಾಳೆ, ಬುಡಕಟ್ಟು ಸಂಸ್ಕೃತಿಯನ್ನು ಬಿಂಬಿಸುವ ನೃತ್ಯಗಳನ್ನು ಪ್ರದರ್ಶಿಸಿದರು.